ಹಾಂ ಸರಿ, ಅಲ್ಲೇ ಬರ್ತೀನಿ ಇರು. ಹಂಗೆ ಅಲ್ಲೊಂದು ಆವಿದೆ ಅಂತ ಇಟ್ಕೊಂಬೋಣ. ಹ್ಞೂ, ಯಾವ ಅದು ನೋಡಿಲ್ವ ನೀವು? ನಾಗರವ ನೋಡ್ತೀನಿ. ನಾನು ನೋಡಿದಾಗ ಗೊತ್ತಾಗ್ತದೆ. ನಾಗರವೆ ಮಂಚದ ಮೇಲೆ ಮಲಗ್ತೀರಾ ಇಲ್ಲಿ ನೀವು? ಮಂಚದ ಮೇಲೆ ಮಲಗ್ತೀರಾ? ಬೆಳಿಗ್ಗೆ ಮಲಗ್ತೀರಾ? ಅದ್ರೆ ಯಾವಾಗಲೂ ಮಲಗಲ್ಲ? ನೀವು ಮಲಗಬೇಕಾದ್ರೆ ಒಂದು ಸೊಳ್ಳೆ ಪರ್ದ ವ್ಯವಸ್ಥೆ ಮಾಡ್ಕೊಂಡು ಮಲ್ಕೋಬೇಕು ನೀವು ಯಾವಾಗಲೂ. ಇಲ್ಲಿ ಕಿಟಕಿಗೆ ಮಾತ್ರ ಏನೂ ಇಲ್ಲ ಅಲ್ಲಿ. ಅಲ್ಲ, ಯಾವ ಕಡೆಯಿಂದಾನ ಬರ್ಬೋದು, ಅದಕ್ಕೆ ಬೇರೆ ಬೇಕಾದಷ್ಟು ಅವಕಾಶಗಳು ಇರ್ತವೆ. ಈಗಲೇ ಹೇಳಿದ್ದು ನಿಮಗೆ, ನೀವು ಡೈಲಿ ಯೂಸ್ ಮಾಡೋ ಜಾಗಗಳಲ್ಲ ಇದು. ಆ ಕಾರಣಕ್ಕೆ ನಾಗರ ಹಾವು. ಈ ಕಾಯಿಗಳು ಗುಡಿ ಹಾಕ್ತಿರಲ್ಲ, ಈ ಕಾಯಿಗಳ ಮಧ್ಯದಲ್ಲಿ ಇಲಿಗಳು ಗುಡ್ಕೊಡ್ತವೆ. ಆ ಇಲಿಗಳು ಹಿಡಿಲಿಕ್ಕೆ ಅಂತ ಬಂದ್ಬಿಡ್ತಾವೆ ಇವು ಅಷ್ಟೇ. ಬರ್ಲಿ ಬರ್ಲಿ. ಅದಕ್ಕೆ ನಾನು ಪೈಪ್ ಒಳಗೆ ಹೊಟ್ಟಾಯ್ತಾ ಅಂದ್ಬಿಟ್ಟು ಆ ಕಡೆ ಹೋಗಿ ನೋಡಕ್ ಹೋಗಿದ್ದು. ಅಡ್ಡ ಹಿಡ್ಕೊಂಡಿದ್ದೆ. ಆಯ್ತು, ಓಕೆ. ಈ ಕಡೆ ಬರಮ್ಮ ಮಹೇಶ್ ಕುಮಾರ್. ಹಲೋ ಮಹೇಶ್, ಈ ಕಡೆ ಬರಮ್ಮ. ಕಿರ್ಚಿ ಬಮ್ಮರ ಏನ ಈ ಕಡೆ ಬರಮ್ಮ ಮಹೇಶ್. ಬಾ ಬಾಬು, ಇತ್ತಾಗ ನೀನು ಪಣ್ಣೆ ಆಗ್ಬಿಡೋದು ನಿನ್ ಮೇಲೆ. ಮರೆಯಲ್ ಮಹೇಶ್ ಕುಮಾರ್ ಅವರ ರೈತ ಸಂಘ ಅಧ್ಯಕ್ಷರು, ಸಂಜೆಗುಂಟ ತಾಲೂಕು, ಚಾಮರಾಜನಗರ ತಾಲೂಕು. ಅವ್ರ ಜಮೀನಲ್ಲಿ ಒಂದು ನಾಗರಾವು ಭಾಳ ಅದ್ಭುತವಾದ ಹಾವಿದೆ. ಸ್ನೇಕ್ ರಾಜರು ಬಂದಿದ್ದಾರೆ ಹಿಡಿಯೋದಕ್ಕೆ. ಈ ಕಡೆ ಬನ್ನಿ ಬಾಬು, ನಮಗೆ ಕಾಣ್ತಾ ಇಲ್ಲ ಒಂದು. ಹಾಂ, ಸ್ಪೀಕ್ ಅಂತ ಕಟ್ ಮಾಡಪ್ಪ. ಕಟ್ ಮಾಡಿ. ಸ್ನೇಕ್ ರಾಜ ಚಾಮರಾಜನಗರ. ಯಾಕಪ್ಪ ರಾಜ ಹುಲಿ. ಒಳ್ಳೆ ಯಾವ ಸಾಕಿದೆ ಕಣಮ್ಮ ಮಹೇಶ್. ಕಡೆ ತಗೊಳಕ ನಮ್ಮ ಜಮೀನಿನಲ್ಲಿ ನಾಗರಾವ್. ಯಪ್ಪ ಸರಿಯಾಗಿ